ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದೇವಿ ಮಹಾತ್ಮ್ಯದ ಒಂದು ತುಂಬಾನೇ ಶಕ್ತಿಶಾಲಿ ಭಾಗದ ಬಗ್ಗೆ ಮಾತಾಡೋಣ. ಇದನ್ನ ಕೇವಲ ಒಂದು ಸ್ತೋತ್ರ ಅಂತ ಅನ್ಕೋಬೇಡಿ, ಯಾಕಂದ್ರೆ ಇದು ಒಬ್ಬ ಮಹಾ ಅಸುರನ ಸಂಹಾರ ಆದ್ಮೇಲೆ ಇಡೀ ದೇವಗಣವೇ ದೇವಿಗೆ ಶರಣಾದ ಒಂದು ಅದ್ಭುತ ಕ್ಷಣ. ಬನ್ನಿ, ಈ ದೈವಿಕ ವಚನದ ಹಿಂದಿರುವ ಕಥೆಯನ್ನ ನೋಡೋಣ. ಸರಿ, ಈ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ಮಹಾ ಅಸುರನ ಸಂಹಾರ ಆಗಿದೆ. ಇಂದ್ರನ ನೇತೃತ್ವದಲ್ಲಿ ದೇವತೆಗರೆಲ್ಲರೂ ಅಗ್ನಿಯನ್ನು ಮುಂದಿಟ್ಟುಕೊಂಡು ಕಾತ್ಯಾಯನಿಯನ್ನು ಸ್ತುತಿಸುತ್ತಿದ್ದಾರೆ. ಅವರ ಮುಖದಲ್ಲಿರೋ ಆ ನಿರಾಳತೆ, ಆ ಸಮಾಧಾನ, ಅದನ್ನು ಗಮನಿಸಬೇಕು. ಎಷ್ಟೋ ಯುಗಗಳಿಂದ ಕಾಡ್ತಿದ್ದ ಭಯ ಈಗ ದೂರ ಆಗಿದೆ. ಬ್ರಹ್ಮಾಂಡಕ್ಕೆ ಮತ್ತೆ ಭದ್ರತೆ ಸಿಕ್ಕಿದೆ. ಇಲ್ಲೊಂದು ತುಂಬಾನೇ ಆಳವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದೇನಂದ್ರೆ, ದೇವತೆಗಳೇ ಕಷ್ಟಕ್ಕೆ ಸಿಲುಕಿದಾಗ ಅವರು ಯಾರನ್ನ ಪ್ರಾರ್ಥಿಸ್ತಾರೆ, ಯಾರ ಮೊರೆ ಹೋಗ್ತಾರೆ? ಈ ಒಂದು ಪ್ರಶ್ನೆ ಇದೆಯಲ್ವಾ, ಇದೇ ನಾವಿವತ್ತು ನೋಡಬಹುತ್ತಿರುವ ಸ್ತೋತ್ರದ ಆತ್ಮ, ಅದರ ಹೃದಯ ಭಾಗ. ಹಾಗಿದ್ರೆ ಮೊದಲ ಭಾಗಕ್ಕೆ ಬರೋಣ. ಯುದ್ಧದ ನಂತರದ ಸ್ತುತಿ. ನೋಡಿ, ದೇವತೆಗಳಿಗೆ ಗೆಲುವಾಗಿದೆ, ಸಂಭ್ರಮ ಇದೆ. ಆದರೂ ಅವರಿಗೆ ಚೆನ್ನಾಗಿ ಗೊತ್ತು ಈ ಗೆಲುವಿನ ನಿಜವಾದ ಕಾರಣ ಯಾರು ಅಂತ. ಹಾಗಾಗಿ ಅವರೆಲ್ಲರ ದೃಷ್ಟಿ ನೇರವಾಗಿ ದೇವಿಯತ್ತ ಹರಿಯುತ್ತೆ. ಅವರೆಲ್ಲರೂ ಒಟ್ಟಾಗಿ ಬೇಡಿಕೊಳ್ತಾರೆ, ತಾಯೇ, ನಿನ್ನಗೆ ಶರಣಾದವರ ದುಃಖವನ್ನೆಲ್ಲ ದೂರ ಮಾಡುವಳೆ, ದಯವಿಟ್ಟು ನಮ್ಮ ಮೇಲೆ ಕೃಪೆ ತೋರು ಅಂತ. ಇದು ಕೇವಲ ಒಂದು ಥ್ಯಾಂಕ್ ಯು ಬೇಡಿದಾಗಲ್ಲ, ಇದು ಆಕೆಯ ರಕ್ಷಣೆ ಮತ್ತು ಕರುಣೆಗೆ ಸಂಪೂರ್ಣವಾಗಿ ಶರಣಾಗೋದು. ಸರಿ, ಇಲ್ಲಿಂದ ದೇವಿಯ ಪಾತ್ರವನ್ನ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಅವಳನ್ನ ಕೇವಲ ಒಬ್ಬ ಯೋಧೆ ಅಂತ ನೋಡೋದಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ಮೂಲ ಚೈತನ್ಯವೇ ಅವಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಳು ಕೇವಲ ರಕ್ಷಕಿಯಲ್ಲ, ಅದಕ್ಕಿಂತ ಎಷ್ಟೋ ಮಿಗಿಲು. ದೇವಿಯ ಬಹುಮುಖಿ ಸ್ವರೂಪ ಎಂಥದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಅವಳೇ ಭೂಮಿಯಾಗಿ ಇಡೀ ಜಗತ್ತನ್ನ ಹಿಡಿದಿಟ್ಕೊಂಡಿದ್ದಾಳೆ. ಅವಳೇ ನೀರಾಗಿ ಎಲ್ಲ ಜೀವಿಗಳನ್ನು ಪೋಷಿಸ್ತಾಳೆ. ಅಷ್ಟೇ ಅಲ್ಲ, ಅವಳೇ ಜ್ಞಾನದ ಮೂಲ. ಅವಳೇ ಈ ಸೃಷ್ಟಿಯ ಪರಮ ಮಾಯೆ. ಕೊನೆಗೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿರೋ ಚೈತನ್ಯ, ಆ ಇಂಟೆಲಿಜೆನ್ಸ್ ಕೂಡ ಅವಳೇ. ಈ ಸ್ತೋತ್ರವನ್ನ ನೀವು ಕೇಳಿದ್ರೆ ಒಂದು ಸಾಲು ಪದೇ ಪದೇ ಬರುತ್ತೆ, ಒಂದು ಮಂತ್ರದ ಹಾಗೆ. ಅದು ನಾರಾಯಣಿ ನಮೋಸ್ತುತೆ, ಅಂದ್ರೆ ನಾರಾಯಣಿ ನಿನಗೆ ನಮಸ್ಕಾರಗಳು ಅಂತ. ಇದು ಸುಮ್ಮನೆ ಹೇಳೋ ನಮಸ್ಕಾರ ಅಲ್ಲ, ಇದರಲ್ಲಿ ದೇವತೆಗಳ ಆಳವಾದ ಗೌರವ, ಅವರ ಸಂಪೂರ್ಣ ಭಕ್ತಿ ಎಲ್ಲವೂ ಅಡಗಿದೆ. ಆಕೆಯ ಶಕ್ತಿಗೆ ಎರಡು ಮುಖಗಳಿವೆ. ಒಂದು ಕಡೆ ಅವಳು ಖುಷಿಯಾಗಿದ್ರೆ, ಸಂತುಷ್ಟಳಾಗಿದ್ರೆ ನಮ್ಮೆಲ್ಲಾ ಕಷ್ಟಗಳನ್ನ, ರೋಗಗಳನ್ನ ನಾಶ ಮಾಡಿಬಿಡ್ತಾಳೆ. ಅದೇ ಇನ್ನೊಂದು ಕಡೆ ಅವಳಿಗೆ ಸಮಾಧಾನ ಇಲ್ಲದಿದ್ರೆ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ನಿಷ್ಫಲ ಮಾಡಿಬಿಡ್ತಾಳೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಅವಳನ್ನ ಯಾರು ಆಶ್ರಯಿಸ್ತಾರೋ ಅವರಿಗೆ ಯಾವತ್ತೂ ಕೇಳಾಗೋದಿಲ್ಲ. ಯೋಚನೆ ಮಾಡಿ, ದುಷ್ಟಜೀವಿಗಳಿರ್ಲಿ, ವಿಷಸರ್ಪಗಳಿರ್ಲಿ, ಶತ್ರುಗಳು, ದರೋಡೆಕೋರರು ಎಲ್ಲೇ ಇರ್ಲಿ, ಅಷ್ಟೇ ಯಾಕೆ ಕಾಡಿಗಿಚ್ಚು ಉರಿತಿರ್ಲಿ ಅಥವಾ ನಡು ಸಮುದ್ರದಲ್ಲೇ ಸಿಕ್ಕಾಕೊಂಡಿರ್ಲಿ, ಅಲ್ಲೆಲ್ಲ ಅವಳು ನಿಂತು ಈ ಬ್ರಹ್ಮಾಂಡವನ್ನ ರಕ್ಷಿಸ್ತಾಳೆ ಅಂತಾರೆ ದೇವತೆಗಳು. ಇದು ಅವಳ ರಕ್ಷಣೆ ಎಲ್ಲೆಲ್ಲೂ ಇದೆ ಅನ್ನೋದಿಕ್ಕೆ ಸಾಕ್ಷಿ. ಈಗ ಬರೋಣ ಒಂದು ಅತ್ಯಂತ ರೋಚಕ ಭಾಗಕ್ಕೆ. ದೇವಿಯ ಅನೇಕ ಮಹಾಶಕ್ತಿಶಾಲಿ ರೂಪಗಳನ್ನ ಒಂದೊಂದಾಗಿ ನೋಡೋಣ. ದೇವತೆಗಳು ಸುಮ್ಮನೆ ದೇವಿ ಅಂತ ಸ್ತುತಿಸೋದಿಲ್ಲ, ಅವಳ ಒಂದೊಂದು ಶಕ್ತಿಶಾಲಿ ರೂಪವನ್ನು ಹೆಸರೆತ್ತಿ ಹೊಗಳ್ತಾರೆ. ಯಾಕಂದ್ರೆ ಪ್ರತಿಯೊಂದು ರೂಪ ಕೂಡ ಅವಳ ದೈವಿಕ ಶಕ್ತಿಯ ಒಂದೊಂದು ಅದ್ಭುತ ಮುಖವನ್ನ ತೋರಿಸುತ್ತೆ. ಮೊದಲಿಗೆ ಮಾಹೇಶ್ವರಿಯ ಗಂಭೀರ ರೂಪ, ಕೈಯಲ್ಲಿ ತ್ರಿಶೂಲ, ತಲೆಯಲ್ಲಿ ಚಂದ್ರ, ಕೊರಳಲ್ಲಿ ಸರ್ಪ, ಒಂದು ಬೃಹತ್ ಗುಳಿಯ ಮೇಲೆ ಕುಳಿತಿರುವ ದೃಶ್ಯವನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ಎಂಥ ಅದ್ಭುತ ಗಾಂಭೀರ್ಯ! ಮುಂದೆ ಬರೋದು ಕೌಮಾರಿಯ ಪರಿಶುದ್ಧ ರೂಪ, ಜೊತೆಯಲ್ಲಿ ನವಿಲು, ಕೈಯಲ್ಲಿ ಮಹಾಶಕ್ತಿಶಾಲಿಯಾದ ಶೂಲಾಯುಧ. ಈ ರೂಪದಲ್ಲಿ ಅವಳ ಪರಿಶುದ್ಧತೆಯ ಜೊತೆಗೆ ಒಬ್ಬ ಮಹಾನ್ ಯೋಧೆಯ ಶಕ್ತಿ ಕೂಡ ಎದ್ದು ಕಾಣುತ್ತೆ. ಆಮೇಲೆ ಬರೋದು ನರಸಿಂಹಿಯ ಉಗ್ರ ರೂಪ, ಮನುಷ್ಯ ಸಿಂಹದ ಅವತಾರ. ಈ ರೂಪದ ಒಂದೇ ಒಂದು ಉದ್ದೇಶ ಅಂದ್ರೆ ದೈತ್ಯರ ಸಂಹಾರ. ಇದು ಅವಳ ರಕ್ಷಣೆಯ ಉಗ್ರ ಮುಖ. ಕೊನೆಯದಾಗಿ ಚಾಮುಂಡಾ ರೂಪ, ಭಯಂಕರವಾದ ಹಲ್ಲುಗಳು, ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಮಾಲೆ, ದುಷ್ಟರನ್ನ ನಾಶ ಮಾಡೋದಕ್ಕಾಗಿಯೇ ಇರೋ ರೂಪ ಇದು. ನೋಡಕ್ಕೆ ಎಷ್ಟು ಭಯಾನಕವೋ ಅಷ್ಟೇ ಪೂಜನೀಯನೂ ಕೂಡ. ಸರಿ, ಈಗ ನಾವು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ಗೆ ಅಂದ್ರೆ ಪರಾಕಾಷ್ಠೆಗೆ ಬಂದು ತಲುಪಿದ್ದೇವೆ. ದೇವತೆಗಳ ಸ್ತುತಿ ಮುಗಿಯುತ್ತೆ. ಈಗ ಅವರು ದೇವಿಯ ಬಳಿ ಒಂದು ವರ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ದೇವಿ ಒಂದು ಶಾಶ್ವತವಾದ ವಚನವನ್ನೇ ಕೊಡ್ತಾಳೆ. ಇಷ್ಟೆಲ್ಲ ಸ್ತುತಿಸಿದ ಮೇಲೆ ದೇವತೆಗಳು ಕೇಳೋದು ಒಂದೇ ಒಂದು ವರ. ಅದೇನಂದ್ರೆ, ತಾಯೇ, ಈ 3 ಲೋಕಗಳ ಕಷ್ಟಕಾರ್ಪಣ್ಯಗಳನ್ನ ಯಾವಾಗ್ಲೂ ದೂರ ಮಾಡು
ಮತ್ತೆ ನಮ್ಮ ಶತ್ರುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡು ಅಂತ. ಇದನ್ನು ಕೇಳಿ ದೇವಿ ತುಂಬಾ ಕರುಣೆಯಿಂದ ಉತ್ತರ ಕೊಡ್ತಾಳೆ. ಅವಳು ಹೇಳ್ತಾಳೆ, ಓ ದೇವತೆಗಳೇ, ನಾನು ವರಗಳನ್ನು ಕೊಡೋಕ್ ಬಂದಿರೋಳು. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಹೃದಯದ ಆಸೆ ಏನು, ಅದನ್ನು ಕೇಳಿ. ಈ ಜಗತ್ತಿನ ಒಳಿತಿಗಾಗಿ ನಾನು ಖಂಡಿತ ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ. ಆಗ್ಲೇ ಅವಳು ಆ ಶಾಶ್ವತವಾದ ವಚನವನ್ನ ಕೊಡೋದು. ಅವಳು ಹೇಳ್ತಾಳೆ, ಭವಿಷ್ಯದಲ್ಲಿ ಈ ಜಗತ್ತಿಗೆ ಯಾವಾಗೆಲ್ಲ ಅಪಾಯ ಬರುತ್ತೋ ಆಗೆಲ್ಲ ತಾನು ಬೇರೆ ಬೇರೆ ರೂಪಗಳಲ್ಲಿ ಅವತಾರ ಎತ್ತಿ ಬರ್ತೀನಿ ಅಂತ. ಯಶೋದೆಯ ಗರ್ಭದಲ್ಲುಟ್ಟಿ ಬರ್ತೀನಿ, ಕೆಂಪು ಹಲ್ಲುಗಳ ರಕ್ತದಂತಿಕೆಯಾಗಿ ಬರ್ತೀನಿ, 100 ಕಣ್ಣುಗಳ ಶತಾಕ್ಷಿಯಾಗಿ, ಸಸ್ಯಗಳನ್ನು ಹೊತ್ತ ಶಾಕಾಂಬರಿಯಾಗಿ, ಭಯಂಕರವಾದ ಭೀಮಾದೇವಿಯಾಗಿ, ಕೊನೆಗೆ ಜೇನುನೊಣಗಳ ರೂಪದ ಭ್ರಾಮರಿಯಾಗಿಯೂ ಬರ್ತೀನಿ ಅಂತ. ಅಂದ್ರೆ ಪ್ರತಿಯೊಂದು ಅವತಾರವೂ ಮುಂದೆ ಬರಬಹುದಾದ ಒಂದೊಂದು ನಿರ್ದಿಷ್ಟ ಅಪಾಯಕ್ಕೆ ದೇವಿಯ ಉತ್ತರ. ಕೊನೆಗೆ ಅವಳು ತನ್ನ ವಚನವನ್ನ ಈ ಒಂದು ಶಕ್ತಿಶಾಲಿ ಮಾತಿನೊಂದಿಗೆ ಮುಗಿಸ್ತಾಳೆ. ಹೀಗೆ ಯಾವಾಗೆಲ್ಲ ಅಸುರರಿಂದ ಈ ಜಗತ್ತಿಗೆ ಅಪಾಯ ಬರುತ್ತೋ ಆಗೆಲ್ಲ ನಾನು ಅವತರಿಸಿ ಬಂದು ಆ ಶತ್ರುಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತೇನೆ. ನೋಡಿ, ಇದು ಕೇವಲ ಒಂದು ಭರವಸೆ ಅಲ್ಲ, ಇದು ಆ ದೈವಿಕ ತಾಯಿ ತನ್ನ ಮಕ್ಕಳಿಗೆ ಕೊಟ್ಟಿರುವ ಒಂದು ಶಾಶ್ವತವಾದ ಅಭಯ. ಎಲ್ರಿಗೂ ನಮಸ್ಕಾರ. ದೇವಿ ಮಹಾತ್ಮ್ಯದ ಕಥೆಯಲ್ಲಿ ಅದೆಲ್ಲ ದೊಡ್ಡ ದೊಡ್ಡ ವಿಶ್ವಯುದ್ಧಗಳು ಮುಗಿದೋಗಿವೆ. ಶುಂಭ, ನಿಶುಂಭ, ಮಹಿಷಾಸುರ ಇಂತಹ ದೈತ್ಯರೆಲ್ಲರೂ ಸೋತಿದ್ದಾರೆ. ಆಗ ದೇವತೆಗಳೆಲ್ಲ ದೇವಿಯನ್ನ ಸ್ತುತಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ದೇವಿ ಇಡೀ ಮಾನವ ಕುಲಕ್ಕೆ ಕೆಲವು ಅದ್ಭುತವಾದ ವಾಗ್ದಾನಗಳನ್ನು ನೀಡ್ತಾಳೆ. ಹಾಗಾದರೆ ದೇವಿ ಮಹಾತ್ಮ್ಯದ 12ನೇ ಅಧ್ಯಾಯದಲ್ಲಿ ಬರುವ ಆ ವಾಗ್ದಾನಗಳು ಯಾವುವು? ಬನ್ನಿ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯುದ್ಧದ ಭೀಕರತೆ ಎಲ್ಲ ಮುಗಿದು ಎಲ್ಲೆಡೆ ಒಂದು ರೀತಿ ಶಾಂತಿ ನೆಲೆಸಿದೆ. ಆಗ ವಿಜಯಶಾಲಿಯಾದ ದೇವಿ ತನ್ನನ್ನ ಹೊಗಳ್ತಾ ಇರೋ ದೇವತೆಗಳ ಕಡೆ ನೋಡಿ ಮಾತಾಡ್ತಾಳೆ. ಆಕೆಯ ಮಾತುಗಳು ನೋಡಿ ಸುಮ್ಮನೆ ಒಂದು ಮಾತುಕತೆಯಲ್ಲ, ಅದು ಇಡೀ ಮನುಕುಲಕ್ಕೆ ಅವಳು ಕೊಡ್ತಾ ಇರೋ ರಕ್ಷಣೆ ಮತ್ತು ಆಶೀರ್ವಾದಗಳ ಒಂದು ಮಹಾಘೋಷಣೆ ಅಂತಲೇ ಹೇಳ್ಬೋದು. ಈ ವಾಗ್ದಾನ ಇದೆಯಲ್ಲ, ಇದೇ ಇಡೀ ಅಧ್ಯಾಯದ ಪ್ರಮುಖ ಅಂಶ, ಅದರ ತಿರುಳು ಅಂತಾನೆ ಹೇಳ್ಬೋದು. ಯಾರು ನನ್ನನ್ನು ಏಕಾಗ್ರತೆಯಿಂದ ಭಕ್ತಿಯಿಂದ ನೆನಪಿಸ್ಕೊಳ್ತಾರೋ ಅವರ ಎಲ್ಲಾ ಕಷ್ಟಗಳನ್ನ ನಾನು ಖಂಡಿತವಾಗ್ಲೂ ನಾಶ ಮಾಡ್ತೀನಿ ಅಂತ ದೇವಿ ಸ್ಪಷ್ಟವಾಗಿ ಹೇಳ್ತಾಳೆ. ಮುಂದೆ ಬರುವ ಎಲ್ಲಾ ವಾಗ್ದಾನಗಳಿಗೂ ಇದೇ ಅಡಿಪಾಯ. ಹಾಗಾದ್ರೆ ಮೊದಲನೇ ವಾಗ್ದಾನ ಏನು? ದೇವಿ ಮೊಟ್ಟಮೊದಲನೆಗೆ ಕೊಡೋದು ಬಾಹ್ಯ ಅಪಾಯಗಳಿಂದ ರಕ್ಷಣೆಯ ಭರವಸೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಿಂದ ಬರುವ ತೊಂದರೆಗಳಿಂದ ರಕ್ಷಣೆ. ಇದು ಸುಮ್ಮನೆ ಸಣ್ಣಪುಟ್ಟ ಕಷ್ಟಗಳ ಬಗ್ಗೆ ಅಲ್ಲ, ಬದಲಾಗಿ ಜೀವನದ ದೊಡ್ಡ ದೊಡ್ಡ ವಿಪತ್ತುಗಳ ವಿರುದ್ಧನೇ ಒಂದು ದೈವಿಕ ಗುರಾಣಿ ಇದ್ದಾರೆ. ಇಲ್ಲಿ ನೋಡಿ, ದೇವಿ ಮಾತಾಡ್ತಿರೋದು ಜೀವನದ ಮೂಲಭೂತ ಭದ್ರತೆಗಳ ಬಗ್ಗೆ. ಅಂದ್ರೆ ಯಾವುದೇ ಕೆಟ್ಟದ್ದಾಗಬಾರ್ದು, ನಮ್ದೇ ತಪ್ಪುಗಳಿಂದ ಕಷ್ಟಗಳು ಬರಬಾರ್ದು, ಬಡತನ ಇರಬಾರ್ದು. ಅಷ್ಟೇ ಅಲ್ಲ, ನಮ್ಮ ಪ್ರೀತಿ ಪಾತ್ರರಿಂದ ದೂರ ಆಗುವಂತಹ ನೋವು ಕೂಡ ಬರಬಾರ್ದು ಅಂತ. ಯಾರು ತನ್ನನ್ನ ಸ್ಮರಿಸ್ತಾರೋ ಅವರನ್ನ ಈ ಎಲ್ಲದರಿಂದ ರಕ್ಷಿಸ್ತೀನಿ ಅಂತಾಳೆ. ಇದೊಂದು ರೀತಿ ಸಂಪೂರ್ಣ ಸಾಮಾಜಿಕ ಮತ್ತು ಭಾವನಾತ್ಮಕ ಭದ್ರತೆಯ ಭರವಸೆ. ಈ ರಕ್ಷಣೆ ಇನ್ನೂ ಮುಂದುವರಿಯುತ್ತೆ. ಇದು ಮಾನವ ನಿರ್ಮಿತ ಸಂಘರ್ಷಗಳು ಮತ್ತು ನೈಸರ್ಗಿಕ ವಿಕೋಪಗಳೆರಡಕ್ಕೂ ವಿಸ್ತರಿಸುತ್ತೆ. ಅಂದ್ರೆ ಶತ್ರುಗಳಿಂದ, ದರೋಡೆಕೋರರಿಂದ, ಅಧಿಕಾರದಲ್ಲಿರೋ ರಾಜರಿಂದ ಅಥವಾ ಆಯುಧ, ಬೆಂಕಿ, ಪ್ರವಾಹ ಹೀಗೆ ಯಾವುದೇ ರೀತಿಯ ಅಪಾಯದಿಂದ ರಕ್ಷಣೆ ಸಿಗುತ್ತೆ. ಇದು ಪ್ರತಿಯೊಂದು ಬಾಹ್ಯ ಭಯವನ್ನು ನಿವಾರಿಸುವಂಥ ವಾಗ್ದಾನ. ಈ ರಕ್ಷಣೆ ಎಷ್ಟು ವ್ಯಾಪಕವಾಗಿದೆ ಅಂತ ನೋಡಿ. ನಾವು ಊಹಿಸಲು ಆಗದಂತಹ ಅತ್ಯಂತ ಭಯಾನಕ, ಹತಾಶ ಸಂದರ್ಭಗಳಲ್ಲಿ ಕೂಡ ದೇವಿಯ ಸ್ಮರಣೆ ಮಾಡಿದರೆ ಸಾಕು, ವ್ಯಕ್ತಿ ಅಪಾಯದಿಂದ ಪಾರಾಗ್ತಾನೆ ಅಂತ ಹೇಳಲಾಗುತ್ತೆ. ಇದು ಭರವಸೆಯ ಒಂದು ಅಂತಿಮ ರೂಪ ಅಂತಾನೆ ಹೇಳ್ಬೋದು. ಸರಿ, ಈ ರಕ್ಷಣೆ ಹೇಗೆ ಕೆಲಸ ಮಾಡುತ್ತೆ? ದೇವಿಯ ಮಹತ್ ಕಾರ್ಯಗಳನ್ನ, ಆಕೆಯ ವಿಜಯದ ಕಥೆಯನ್ನ ಅದನ್ನ ನೆನ್ಪಿಸ್ಕೊಂಡ್ರೆ ಸಾಕು, ಅದೇ ಅಪಾಯವನ್ನ ದೂರ ಓಡಿಸೋ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿ ಕ್ರಿಯೆಗಿಂತ ಸ್ಮರಣೆಗೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಸರಿ, ಇದುವರೆಗೂ ಬಾಹ್ಯ ರಕ್ಷಣೆಯ ಬಗ್ಗೆ ನೋಡಿದ್ವಿ. ಈಗ ದೇವಿಯ ವಾಗ್ದಾನಗಳು ನಮ್ಮ ಆಂತರಿಕ ಜಗತ್ತಿನ ಕಡೆಗೆ ಹೇಗೆ ತಿರುಗುತ್ತವೆ ಅಂತ ನೋಡೋಣ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಕುಟುಂಬ, ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಆಕೆ ಏನ್ ಹೇಳ್ತಾಳೆ? ಇದು ನಿಜಕ್ಕೂ ಒಂದು ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ನಾವು ಭೌತಿಕವಾಗಿ ಎಷ್ಟೇ ಸುರಕ್ಷಿತವಾಗಿದ್ರೂ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ರೆ ಹೇಗೆ? ದೇವಿಯ ವಾಗ್ದಾನಗಳು ಈ ನಮ್ಮೊಳಗಿನ ಸಂಘರ್ಷಗಳನ್ನು ಕೂಡ ಪರಿಹರಿಸ್ತವೆಯೇ? ಬನ್ನಿ, ಮುಂದಿನ ಭಾಗದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಹೌದು, ಈ ಮಹಾತ್ಮ್ಯವನ್ನ ಕೇಳೋದ್ರಿಂದ ನಮ್ಮ ಆಂತರಿಕ ಭಯಗಳು, ಸಾಮಾಜಿಕ ಘರ್ಷಣೆಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ. ದುಷ್ಸ್ವಪ್ನಗಳು ಬೀಳೋದು, ಗ್ರಹಪೀಡೆ, ಮಕ್ಕಳ ಅನಾರೋಗ್ಯ ಅಥವಾ ಸಂಬಂಧಗಳಲ್ಲಿ ಬರುವ ಬಿರುಕುಗಳು, ಇವೆಲ್ಲಕ್ಕೂ ಇದೊಂದು ಪರಿಹಾರ.
ಇದು ನಮ್ಮೊಳಗೆ ಮತ್ತು ನಮ್ಮ ಸುತ್ತಮುತ್ತ ಶಾಂತಿ ಸಾಮರಸ್ಯವನ್ನು ತರುವ ಸಾಧನ. ಅಂತಿಮವಾಗಿ ಆಂತರಿಕವಾಗಿ ಸಿಗುವ ದೊಡ್ಡ ಕೊಡುಗೆ ಕೇವಲ ಶಾಂತಿಯಲ್ಲ, ಅದಕ್ಕಿಂತ ಮಿಗಿಲಾಗಿ ಒಂದು ಶುಭವಾದ ಮಂಗಳಕರವಾದ ಮನಸ್ಸನ್ನ ಬೆಳೆಸಿಕೊಳ್ಳೋದು. ಅಂದ್ರೆ ಸರಿಯಾದ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಹೊಂದುವ ಸಾಮರ್ಥ್ಯವನ್ನ ಪಡೆಯೋದು. ಇದು ಜ್ಞಾನ ಮತ್ತು ವಿವೇಕದ ವರ ಅಂತಲೇ ಹೇಳ್ಬೋದು. ಈಗ ನಾವು ಆಶೀರ್ವಾದಗಳ ಅತ್ಯುನ್ನತ ಹಂತಕ್ಕೆ ಬರ್ತಾ ಇದ್ದೀವಿ. ಅಂದ್ರೆ ಆಧ್ಯಾತ್ಮಿಕ ಅರ್ಹತೆ ಮತ್ತು ದೈವಿಕತೆಗೆ ಹತ್ತಿರವಾಗುವುದಕ್ಕೆ ಸಂಬಂಧಿಸಿದ ವಾಗ್ದಾನಗಳು. ಇದು ಕೇವಲ ರಕ್ಷಣೆ ಅಥವಾ ಮನಃಶಾಂತಿಗಿಂತಲೂ ಮಿಗಿಲಾದುದು. ಈ ಹೋಲಿಕೆ ನಿಜಕ್ಕೂ ಬಹಳ ಮಹತ್ವದ್ದು. ಒಂದು ವರ್ಷದುದ್ದಕ್ಕೂ ಅತ್ಯಂತ ಶ್ರೇಷ್ಠವಾದ ಪೂಜೆ, ಯಜ್ಞ, ದಾನ ಇದನ್ನೆಲ್ಲ ಮಾಡೋದ್ರಿಂದ ಏನು ಸಂತೋಷ ಸಿಗುತ್ತೋ, ದೇವಿಯ ಈ ಕಥೆಯನ್ನ ಕೇವಲ ಒಂದೇ ಒಂದು ಸಾರಿ ಭಕ್ತಿಯಿಂದ ಕೇಳೋದ್ರಿಂದಲೂ ಅದೇ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇದು ಈ ಕಥೆಯನ್ನ ಕೇಳೋದಕ್ಕೆ ಎಷ್ಟು ದೊಡ್ಡ ಆಧ್ಯಾತ್ಮಿಕ ಮೌಲ್ಯ ಇದೆ ಅನ್ನೋದನ್ನ ತೋರಿಸುತ್ತೆ. ಈ ಮಹಾತ್ಮ್ಯವನ್ನ ಕೇಳುವುದರಿಂದ ಮುಖ್ಯವಾಗಿ 3 ಪ್ರಯೋಜನಗಳಿವೆ. ಒಂದು, ಇದು ಪಾಪಗಳನ್ನ ಅಥವಾ ನಮ್ಮ ಮನಸ್ಸಿನ ಅಶುದ್ಧತೆಗಳನ್ನ ತೊಡೆದುಹಾಕುತ್ತೆ. 2, ದೈಹಿಕ ಆರೋಗ್ಯವನ್ನ ಕೊಡುತ್ತೆ. ಮತ್ತು 3, ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತೆ. ಇದು ಒಂದು ರೀತಿ ಆಧ್ಯಾತ್ಮಿಕ, ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣದ ಒಂದು ಸಂಪೂರ್ಣ ಪ್ರಕ್ರಿಯೆ ಇದ್ದ ಹಾಗೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ವಾಗ್ದಾನ. ಎಲ್ಲಿ ಈ ಕಥೆಯನ್ನ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ಪಠಿಸಲಾಗುತ್ತೋ ಆ ಜಾಗ ಕೇವಲ ಒಂದು ಕಟ್ಟಡವಾಗಿ ಉಳಿಯೋದಿಲ್ಲ, ಬದಲಾಗಿ ಅದು ದೇವಿಯ ಸಾನ್ನಿಧ್ಯವಿರುವ ಒಂದು ಪವಿತ್ರ ಕ್ಷೇತ್ರವಾಗಿ ಬದಲಾಗುತ್ತೆ. ಇದು ಆ ಸ್ಥಳವನ್ನೇ ಪವಿತ್ರೀಕರಿಸುವ ಭರವಸೆ. ಇದುವರೆಗೆ ದೇವಿಯ ವಾಗ್ದಾನಗಳ ಬಗ್ಗೆ ನೋಡಿದ್ವಿ. ಆದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಇಂಥ ಅಪಾರವಾದ ವಾಗ್ದಾನಗಳನ್ನ ನೀಡೋಕೆ ಆಕೆಗೆ ಹೇಗೆ ಸಾಧ್ಯ? ಈ ಶಕ್ತಿ ಎಲ್ಲಿಂದ ಬರುತ್ತೆ? ಈ ಅಂತಿಮ ವಿಭಾಗ ಆಕೆಯ ನಿಜವಾದ ವಿಶ್ವಸ್ವರೂಪವನ್ನ ತೆರೆದಿಡುವ ಮೂಲಕ ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ದೇವತೆಗಳ ಮುಂದಿನಿಂದ ದೇವಿ ಮಾಯವಾದ ಮೇಲೆ ಋಷಿಯು ರಾಜನಿಗೆ ಆಕೆಯ ನಿಜವಾದ ಸ್ವರೂಪದ ಬಗ್ಗೆ ವಿವರಿಸ್ತಾರೆ. ಆಕೆ ಶಾಶ್ವತಳು, ಆದ್ರೂ ಜಗತ್ತನ್ನ ರಕ್ಷಿಸೋಕೆ ಯುಗಯುಗಗಳಲ್ಲಿ ಮತ್ತೆ ಮತ್ತೆ ಅವತರಿಸ್ತಲೇ ಇರುತ್ತಾಳೆ ಅಂತ. ಅಂದ್ರೆ ಆಕೆಯ ಕಾರ್ಯಗಳು ಕೇವಲ ಒಂದು ಕಾಲಕ್ಕೆ ಸೀಮಿತವಾಗಿಲ್ಲ. ಆಕೆಯ ಅಂತಿಮ ಸ್ವರೂಪವನ್ನ ಮಹಾಕಾಳಿ ಅಂತ ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಆಕೆ ಕೇವಲ ಒಬ್ಬ ದೇವತೆಯಲ್ಲ, ಬದಲಾಗಿ ಸಮಯದ ಕೊನೆಯಲ್ಲಿ ಇಡೀ ವಿಶ್ವವನ್ನೇ ತನ್ನೊಳಗೆ ಲೀನ ಮಾಡಿಕೊಳ್ಳುವ ಮಹಾಶಕ್ತಿ. ಇಡೀ ಬ್ರಹ್ಮಾಂಡವೇ ಆಕೆಯಿಂದ ತುಂಬಿಕೊಂಡಿದೆ. ಇದು ಆಕೆಯ ಸರ್ವವ್ಯಾಪಿ ಮತ್ತು ಪರಮಶಕ್ತಿಯನ್ನ ಸೂಚಿಸುತ್ತೆ. ಅಷ್ಟಕ್ಕೂ ಆಕೆ ಎಲ್ಲವೂ ಆಗಿದ್ದಾಳೆ. ಆಕೆಯೇ ಸೃಷ್ಟಿ, ಆಕೆಯೇ ಪಾಲನೆ ಮತ್ತು ಆಕೆಯೇ ಲಯ. ಸಮೃದ್ಧಿಯ ಕಾಲದಲ್ಲಿ ಲಕ್ಷ್ಮಿಯಾಗಿ ಮತ್ತು ವಿನಾಶದ ಸಮಯದಲ್ಲಿ ಅಲಕ್ಷ್ಮಿಯಾಗಿ ಕಾಣಿಸ್ಕೊಳ್ತಾಳೆ. ಇದರ ಅರ್ಥ ಏನಂದ್ರೆ ಅಸ್ತಿತ್ವದ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಮೂಲ ಆಕೆಯೇ. ಎಲ್ಲವೂ ಆಕೆಯ ನಿಯಂತ್ರಣದಲ್ಲೇ ಇದೆ. ಹಾಗಾದ್ರೆ ಈ ಅಧ್ಯಾಯವನ್ನ ಕೇವಲ ಭರವಸೆಗಳ ಪಟ್ಟಿ ಅಂತ ನೋಡ್ಬೇಕಾ, ಅಥವಾ ಅದಕ್ಕಿಂತಲೂ ಮಿಗಿಲಾದದ್ದೇನಾದ್ರೂ ಇದೆಯಾ? ಒಂದು ಪವಿತ್ರ ಕಥೆ ನಮ್ಮ ವಾಸ್ತವದ ಮೇಲೆ ಇಷ್ಟು ಆಳವಾದ ಪರಿಣಾಮ ಬೀರಲು ನಿಜಕ್ಕೂ ಸಾಧ್ಯವೇ? ಈ ಒಂದು ಪ್ರಶ್ನೆಯೊಂದಿಗೆ ಈ ಕಥೆಯ ಶಕ್ತಿ ಮತ್ತು ನಂಬಿಕೆಯ ಸ್ವರೂಪದ ಬಗ್ಗೆ ಚಿಂತನೆ ಮಾಡೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಬನ್ನಿ, ಇವತ್ತು ಪ್ರಾಚೀನ ಮಹಾಕಾವ್ಯವಾದ ದೇವಿ ಮಹಾತ್ಮ್ಯದ ಕೊನೆಯ ಅಧ್ಯಾಯದಲ್ಲಿ ಬರುವ ಒಂದು ಅದ್ಭುತ ಕಥೆಯನ್ನ ನೋಡೋಣ. ಎಲ್ಲವನ್ನೂ ಕಳೆದುಕೊಂಡ ಇಬ್ಬರು ವ್ಯಕ್ತಿಗಳು ಅವರ ನಷ್ಟ, ಅವರ ಭಕ್ತಿ ಮತ್ತು ಅವರ ಆಳವಾದ ಆಸೆಗಳ ಮೂಲಕ ಹೇಗೆ ಒಂದು ದಾರಿಯನ್ನ ಕಂಡುಕೊಳ್ತಾರೆ ಅನ್ನೋದೇ ಈ ಕಥೆಯ ತಿರುಳು. ಒಂದು ಕ್ಷಣ ಯೋಚನೆ ಮಾಡಿ. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ಮನುಷ್ಯ ಏನ್ ಮಾಡಬಹುದು? ಎಲ್ಲಿಗೆ ಹೋಗಬಹುದು? ನಮ್ಮ ಕಥೆಯ ಇಬ್ಬರು ಪಾತ್ರಧಾರಿಗಳು ಕೂಡ ಇದೇ ಪ್ರಶ್ನೆಯನ್ನ ಎದುರಿಸ್ತಾರೆ. ಅವರು ಕಂಡುಕೊಂಡ ಉತ್ತರ ನಮ್ಮನ್ನ ಆಳವಾದ ಚಿಂತನೆಗೆ ತಳ್ಳುತ್ತೆ. ಹಾಗಿದ್ರೆ ನಮ್ಮ ಕತೆ ಶುರುವಾಗೋದೇ ಇಬ್ರು ವ್ಯಕ್ತಿಗಳಿಂದ. ಒಬ್ಬ ತನ್ನ ಇಡೀ ರಾಜ್ಯವನ್ನೇ ಕಳೆದುಕೊಂಡ ರಾಜ, ಹೆಸರು ಸುರಥ. ಇನ್ನೊಬ್ಬ ತನ್ನ ಕುಟುಂಬ, ಸಂಪತ್ತು ಎಲ್ಲದರಿಂದ ವಂಚಿತನಾದ ಒಬ್ಬ ವ್ಯಾಪಾರಿ. ಇಬ್ಬರೂ ಒಂದೇ ಸಮಸ್ಯೆಯಿಂದ ಬಳಲ್ತಿದ್ರು, ಅದೇ ಅತಿಯಾದ ಮಮಕಾರ. ಅಂದ್ರೆ ಕಳೆದುಹೋದ ವಿಷಯಗಳ ಮೇಲಿನ ಆ ವ್ಯಾಮೋಹ ಇದೆಯಲ್ಲ, ಅದನ್ನ ಬಿಡೋಕಾಗ್ತಿರ್ಲಿಲ್ಲ. ಹೀಗೆ ತಮ್ಮ ದುಃಖದಲ್ಲಿ ಮುಳುಗಿದ್ದಾಗ ಅವರಿಗೆ ಒಬ್ಬ ಜ್ಞಾನಿ ಋಷಿ ಸಿಗ್ತಾರೆ. ಆ ಋಷಿ ಅವರಿಗೆ ಒಂದು ಹೊಸ ದಾರಿಯನ್ನೇ ತೋರಿಸ್ತಾರೆ. ನಿಮ್ಮ ಎಲ್ಲಾ ದುಃಖಕ್ಕೆ ಪರಿಹಾರ ಆ ಜಗನ್ಮಾತೆಯಾದ ದೇವಿಯಲ್ಲಿದೆ. ಅವಳನ್ನು ಪೂಜಿಸಿದರೆ ಲೌಕಿಕ ಸುಖ, ಸ್ವರ್ಗ ಅಷ್ಟೇ ಅಲ್ಲ, ಅಂತಿಮವಾಗಿ ಮುಕ್ತಿಯೂ ಸಿಗುತ್ತೆ ಅಂತ ದಾರಿ ತೋರಿಸ್ತಾರೆ. ಋಷಿಯ ಮಾತಿನಿಂದ ಪ್ರೇರಿತರಾದ ರಾಜ ಮತ್ತು ವ್ಯಾಪಾರಿ ತಮ್ಮ ನಂಬಿಕೆಯನ್ನೇ ಪರೀಕ್ಷೆಗೆ ಒಡ್ಡಲು ನಿರ್ಧರಿಸ್ತಾರೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಒಂದು ಕಠಿಣ ತಪಸ್ಸು.
ಅದು ಕೂಡ ಬರೋಬ್ಬರಿ 3 ವರ್ಷಗಳ ಕಾಲ. ಅವ್ರು ಮಾಡಿದ್ದೇನು ಗೊತ್ತಾ? ಒಂದು ನದಿಯ ದಡಕ್ಕೆ ಹೋಗಿ ತಾವೇ ದೇವಿಯ ಮಣ್ಣಿನ ಮೂರ್ತಿಯನ್ನ ಮಾಡ್ತಾರೆ. ಹೂವು, ಧೂಪ, ಅಗ್ನಿ ಮತ್ತು ಪವಿತ್ರ ನೀರಿನಿಂದ ಪೂಜಿಸುತ್ತಾ ದೇವಿಯ ಸ್ತೋತ್ರವನ್ನ ನಿರಂತರವಾಗಿ ಜಪಿಸ್ತಾರೆ. ಇದು ಕೇವಲ ಒಂದು ಪೂಜೆಯಾಗಿರ್ಲಿಲ್ಲ, ಇದು ಅವರ ಅಚಲ ಭಕ್ತಿಗೆ ಅಡಿಪಾಯ ಹಾಕಿತ್ತು. ಆದರೆ ಅವರ ತಪಸ್ಸು ಬರೀ ಹೊರಗಿನ ಆಚರಣೆಗೆ ಸೀಮಿತವಾಗಿರಲಿಲ್ಲ. ಒಳಗಿನ ಹೋರಾಟ ಇದೆಯಲ್ಲ, ಅದು ಇನ್ನೂ ದೊಡ್ಡದು. ಉಪವಾಸ ಮಾಡೋದು, ತಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಳ್ಳೋದು ಮತ್ತು ಒಂದೇ ಮನಸ್ಸಿನಿಂದ ದೇವಿಯನ್ನ ಧ್ಯಾನಿಸೋದು, ಇವುಗಳೆಲ್ಲ ಅವರ ಸಂಕಲ್ಪ ಎಷ್ಟು ತೀವ್ರವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಒಂದು ದಿನವಲ್ಲ, ಒಂದು ತಿಂಗಳಲ್ಲ, ಪೂರ್ತಿ 3 ವರ್ಷಗಳ ಕಾಲ ಅವರ ಈ ಕಠಿಣ ತಪಸ್ಸು ಮುಂದುವರೆಯಿತು. ಅವರ ಬದ್ಧತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅವರು ತಮ್ಮ ಭಕ್ತಿಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ದರು. ಇದು ಕೇಳಿದ್ರೆ ನಿಜಕ್ಕೂ ಮೈ ಜುಮ್ಮನುತ್ತೆ. ಅವರ ಸಮರ್ಪಣೆಯ ಪರಾಕಾಷ್ಠೆ ನೋಡಿ. ಸಾಮಾನ್ಯ ನೈವೇದ್ಯಗಳು ಸಾಲ್ದು ಅಂತ ಅವರು ತಮ್ಮ ಸ್ವಂತ ದೇಹದ ರಕ್ತವನ್ನೇ ದೇವಿಗೆ ಅರ್ಪಣೆ ಮಾಡ್ತಾರೆ. ಇದು ಭಕ್ತಿ ಅಲ್ಲ, ಇದೊಂದು ಅಸಾಧಾರಣವಾದ ತ್ಯಾಗ. ಕೊನೆಗೂ ಆ 3 ವರ್ಷಗಳ ಕಠೋರ ತಪಸ್ಸಿನ ನಂತರ ಆ ಕ್ಷಣ ಬಂದೇ ಬಿಡುತ್ತೆ. ಅವರ ಅಚಲ ಭಕ್ತಿಗೆ ಮೆಚ್ಚಿದ ಜಗನ್ಮಾತೆ ಚಂಡಿಕಾದೇವಿ ಅವರ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಕೇಳಿ, ನೀವು ಬಯಸಿದ್ದನ್ನ ಕೇಳಿ, ನಾನು ಸಂತುಷ್ಟಳಾಗಿದ್ದೇನೆ, ಎಲ್ಲವನ್ನೂ ಕರುಣಿಸುವೆನು. ದೇವಿಯ ಈ ಮಾತುಗಳು ಅವರ 3 ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಫಲ. ಈಗ ಅವರ ಹೃದಯದ ಆಸೆಯನ್ನ ಹೇಳುವ ಸಮಯ ಬಂದಿತ್ತು. ಇಲ್ಲಿಂದ ಕಥೆ ಒಂದು ಬಹಳ ಕುತೂಹಲಕಾರಿ ತಿರುವು ತೆಗೆದುಕೊಳ್ತೆ. ದೇವಿ ವರ ಕೊಡೋಕೆ ಸಿದ್ಧವಾಗಿದ್ದಾಳೆ. ಆದ್ರೆ ರಾಜ ಏನ್ ಕೇಳ್ತಾನೆ, ವ್ಯಾಪಾರಿ ಏನ್ ಕೇಳ್ತಾನೆ? ಅವರ ಆಯ್ಕೆಗಳು ಅವರ ನಿಜವಾದ ವ್ಯಕ್ತಿತ್ವವನ್ನ ಮತ್ತು ಮನುಷ್ಯನ ಆಳವಾದ ಆಸೆಗಳನ್ನ ಬಯಲು ಮಾಡ್ತವೆ. ಅವರ ಆಯ್ಕೆಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ವು. ರಾಜ ತಾನು ಕಳೆದುಕೊಂಡ ರಾಜ್ಯವನ್ನ ಮತ್ತೆ ಕೇಳ್ತಾನೆ, ಅಂದ್ರೆ ಅವನಿಗೆ ಲೌಕಿಕ ಅಧಿಕಾರ ಬೇಕು. ಆದ್ರೆ ವ್ಯಾಪಾರಿಯೋ ನಾನು ನನ್ನದು ಅನ್ನೋ ಬಂಧನವನ್ನೇ ಕಳಚುವ ಜ್ಞಾನವನ್ನ ಬೇಡ್ತಾನೆ. ಇದು ಜಗತ್ತನ್ನ ಆಳುವ ಆಸೆ ಮತ್ತು ಜಗತ್ತಿನಿಂದಲೇ ಮುಕ್ತನಾಗುವ ಆಸೆಯ ನಡುವಿನ ದೊಡ್ಡ ವ್ಯತ್ಯಾಸ. ಆಶ್ಚರ್ಯ ಅಂದ್ರೆ ದೇವಿ ಇಬ್ಬರ ಕೋರಿಕೆಗಳನ್ನೂ ಒಪ್ಪಿಕೊಳ್ತಾಳೆ. ಜಗತ್ತನ್ನ ಗೆಲ್ಲುವ ಮಹತ್ವಾಕಾಂಕ್ಷೆಯಾಗ್ಲಿ ಅಥವಾ ಜ್ಞಾನವನ್ನ ಅರಸುವ ವೈರಾಗ್ಯವಾಗ್ಲಿ, ಎರಡೂ ಮಾರ್ಗಗಳಿಗೆ ದೈವಿಕ ಅನುಮೋದನೆ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ದೇವಿಯು ರಾಜನಿಗೆ ಒಂದು ಭವ್ಯವಾದ ಭವಿಷ್ಯವನ್ನೇ ವರವಾಗಿ ನೀಡುತ್ತಾಳೆ. ನೀನು ಶತ್ರುಗಳನ್ನ ಸಂಹರಿಸಿ ನಿನ್ನ ರಾಜ್ಯವನ್ನ ಮರಳಿ ಪಡೆಯುವೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ನೀನು ಸೂರ್ಯನ ಮಗನಾಗಿ ಹುಟ್ಟಿ ಸಾವರ್ಣಿ ಅನ್ನೋ ಮನ್ವಂತರದ ಅಧಿಪತಿಯಾಗುವೆ ಅಂತ ಹರಸುತ್ತಾಳೆ. ಅಂದ್ರೆ ಅವನ ಅಧಿಕಾರ ಈ ಜನ್ಮಕ್ಕೂ ಮೀರಿ ವಿಸ್ತರಿಸುತ್ತೆ. ಹಾಗಿದ್ರೆ ಆ ವ್ಯಾಪಾರಿ ಕೇಳಿದ ಅಂತಿಮ ಮುಕ್ತಿ ಅಂದ್ರೆ ಏನು? ಅದರ ಅರ್ಥ ನಾನು ಮತ್ತು ನನ್ನದು ಅನ್ನೋ ಅಹಂಕಾರ ಮತ್ತು ಮಮಕಾರದ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದುವುದು. ಇದು ಹುಟ್ಟು ಸಾವಿನ ಮತ್ತು ದುಃಖದ ಚಕ್ರವನ್ನೇ ಕೊನೆಗಾಣಿಸುವ ಪರಮಜ್ಞಾನ. ಹೀಗೆ ವ್ಯಾಪಾರಿಗೆ ಸಿಕ್ಕವರು ರಾಜನಿಗೆ ಸಿಕ್ಕ ರಾಜ್ಯದಂತೆ ಹೊರಗೆ ಕಾಣುವಂಥದ್ದಲ್ಲ. ಅದು ಒಂದು ಆಂತರಿಕ ಬದಲಾವಣೆ. ಅವನ ಆಳವಾದ ಆಸೆಯಂತೆಯೇ ದೇವಿ ಅವನಿಗೆ ಅಂತಿಮ ಮುಕ್ತಿಗೆ ದಾರಿಯಾಗುವ ಜ್ಞಾನವನ್ನು ಕರುಣಿಸಿದಳು. ಹಾಗಾದ್ರೆ ಈ ಇಬ್ಬರ ಪ್ರಯಾಣವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ, ಇದು ಹತಾಶೆಯಿಂದ ಶುರುವಾಗಿ ಅಚಲ ಭಕ್ತಿಯ ಮೂಲಕ ಸಾಗಿ ದೈವಿಕ ದರ್ಶನದಲ್ಲಿ ಪರಾಕಾಷ್ಠೆಗೊಂಡು ಅಂತಿಮವಾಗಿ ಲೌಕಿಕ ಅಧಿಕಾರ ಮತ್ತು ಆಧ್ಯಾತ್ಮಿಕ ಸಿದ್ಧಿ ಎರಡನ್ನೂ ತಂದುಕೊಟ್ಟ ಒಂದು ಅದ್ಭುತ ಪಯಣ. ಕೊನೆಯಲ್ಲಿ ಈ ಕಥೆ ನಮ್ಮೆಲ್ಲರ ಮುಂದಿಡೋದು ಒಂದೇ ಪ್ರಶ್ನೆ: ಯಾವುದು ಶ್ರೇಷ್ಠವಾದ ವರ? ಇಡೀ ಜಗತ್ತನ್ನ ನಮ್ಮ ಹಿಡಿತದಲ್ಲಿಟ್ಕೊಳ್ಳೋದೋ ಅಥವಾ ಜಗತ್ತಿನ ಹಿಡಿತದಿಂದಲೇ ಸಂಪೂರ್ಣವಾಗಿ ಮುಕ್ತರಾಗೋದೋ? ಇದರ ಬಗ್ಗೆ ಖಂಡಿತ ಯೋಚಿಸಿ.